ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ಇಂಗ್ಲಿಷ್ ಎಕ್ಸಾಮ್ ತುಂಬ ಕಷ್ಟ ಅಂತ ಹೇಳುವವರು, ಅಥವಾ ಇಂಗ್ಲಿಷಲ್ಲಿ ಮಾರ್ಕ್ಸ್ ತೆಗಿಲಿಕ್ಕೆ ತುಂಬ ಕಷ್ಟ, ಅಥವಾ ನನಗೆ ಇಂಗ್ಲಿಷ್ ಅರ್ಥ ಆಗುದಿಲ್ಲ, ಹೇಗೆ ನಾನು ಡಿಗ್ರಿಯಲ್ಲಿ ಪಾಸ್ ಆಗಲಿ ಇಂಗ್ಲಿಷ್ನ ಅಂತ ಹೇಳೋರಿಗೆಲ್ಲ ಒಂದು ಈಸಿಯಾಗಿ ಓದಲಿಕ್ಕೆ ಒಂದು ಹೆಲ್ಪ್ ಆಗುವಂಥ ವಿಡಿಯೋವನ್ನು ನಾನು ಇವತ್ತು ಮಾಡ್ತಾ ಇದ್ದೀನಿ. ಇಂಗ್ಲಿಷ್ ತುಂಬ ಕಷ್ಟ ಅಲ್ಲ ಸ್ನೇಹಿತರೆ. ಫಸ್ಟ್ ನೀವೇನು ಮಾಡಬೇಕು ಅಂದರೆ, ಯಾವುದೇ ಒಂದು ಪಠ್ಯ ಅಥವಾ ಯಾವುದೇ ಒಂದು ಕ್ವಶನ್ಸ್ ಕೇಳುವಾಗ ನೀವು ಆ ಒಂದು ಕ್ವಶನ್ ಅಥವಾ ಆ ಒಂದು ಚಾಪ್ಟರ್ ಏನಿದೆ ಅದನ್ನ ಇಂಗ್ಲಿಷ್ ಗೊತ್ತಿಲ್ಲದೆ ಇರುವವರು ಕನ್ನಡದಲ್ಲಿ ಫಸ್ಟ್ ಅದರ ಅನುವಾದವನ್ನ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಕನ್ನಡದಲ್ಲಿ ಯಾವ ತರ, ಅಂದ್ರೆ ಆ ಕತೆ ಏನು ಅಥವಾ ಕಥೆಯ ಸಾರಾಂಶ ಏನು, ಅಥವಾ ನಮ್ಗೆ ಆ ಕತೆ ಏನಂತ ಅರ್ಥ ಆದ್ರೆ ಅಟ್ಲೀಸ್ಟ್ ನಮ್ಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಗೊತ್ತಿದೆ ಆ ಲ್ಯಾಂಗ್ವೇಜ್ ಅಲ್ಲೇ ನಾವು ಬರಿತಾ ಹೋಗ್ಬೋದು. ನಮ್ಗೆ ಗೊತ್ತಾದ ಸ್ಟೋರಿ ನಮ್ಗೆ ಹೇಗಿದ್ರು ಅದು ಕತೆ ಏನು ಅಥವಾ ಅದು ಕವಿತೆ ಏನು ಅದು ಏನಂತ ನಮ್ಗೆ ಗೊತ್ತಿದ್ರೆ ತಾನೇ ನಾವು ಬರೀಲಿಕ್ಕೆ ಸಾಧ್ಯ ಆಗುದು. ಹಾಗಾಗಿ ನೀವು ಮೊದಲು ಯಾವುದೇ ಕವಿತೆ ಇರಲಿ ಅಥವಾ ಯಾವುದೇ ನಾಟಕ ಇರಲಿ, ಯಾವುದೇ ಪ್ರಬಂಧ ಇರಲಿ, ಯಾವುದನ್ನೇ ಆಗಲಿ, ಫಸ್ಟ್ ಇಂಗ್ಲಿಷ್ ನಲ್ಲಿ ಇರುವಂತಹ ಆ ಒಂದು ವಿಷಯವನ್ನ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳಿ. ನಂತರ ನೀವು ಈಗ ನಿಮ್ಗೆ ಬುಕ್ಕಲ್ಲಿರುವಂತಹ ಒಂದು ಡೈರೆಕ್ಟ್ ಪಠ್ಯಭಾಗದಲ್ಲಿರುವಂತಹ ಇಂಗ್ಲಿಷ್ ನಿಮ್ಗೆ ತುಂಬಾ ಡಿಫಿಕಲ್ಟ್ ಅನ್ಸಿದ್ರೆ ನಾರ್ಮಲ್ ಇಂಗ್ಲಿಷ್ ಅಲ್ಲಿ ಅಥವಾ ನಾವು ಸಮ್ಮರಿಯನ್ನ ಮಾಡ್ಕೋಬಹುದು ಆ ವಿಷಯದ ಬಗ್ಗೆ. ನಾನೀಗ ಇಂಪಾರ್ಟೆಂಟ್ ಆಗಿರುವಂತಹ ಚಾಪ್ಟರ್ ಯಾವ್ದೆಲ್ಲ ಇದೆ ನಿಮ್ಗೆ ಇವಾಗ ಹೇಳ್ತೀನಿ. ಆ ಚಾಪ್ಟರ್ಗಳ ಬಗ್ಗೆ ನಾನು ಸಮ್ಮರಿಯನ್ನ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಆ ವಿಡಿಯೋಗಳನ್ನ ಕೂಡ ಅಪ್ಲೋಡ್ ಮಾಡ್ತೀನಿ. ಅಂದ್ರೆ ನಿಮ್ಗೆ ಎಕ್ಸಾಮ್ಗೆ ಒಂದ್ ತಿಂಗಳಿರೋ ಮೊದಲು ಎಲ್ಲವನ್ನ ನಾನು ಅಪ್ಲೋಡ್ ಮಾಡುವಷ್ಟು ಟ್ರೈ ಮಾಡ್ತೇನೆ. ಖಂಡಿತ ನಾನು ಅದಿಷ್ಟನ್ನು ಕೂಡ ಅಪ್ಲೋಡ್ ಮಾಡ್ತೇನೆ. ಸಮಯದ ಅಭಾವದಿಂದಾಗಿ ನನಗೆ ಆದಷ್ಟು ಬೇಗ ಬೇಗ ವಿಡಿಯೋವನ್ನ ಡೈಲಿ ಒಂದ್ 2-3 ಮಾಡ್ಬೇಕು ವಿಡಿಯೋ ಅನ್ನೋ ಪ್ಲಾನ್ ಇದೆ, ಆಗ್ತಾ ಇಲ್ಲ. ಆದಷ್ಟು ಬೇಗ ಎಲ್ಲವನ್ನ ನಾನು ದಿನಕ್ಕೆ ಒಂದ್ 2-3 ಇಂಪಾರ್ಟೆಂಟ್ ಕ್ಲಾಸ್ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ನಿಮ್ಗೆ ಬಿಫೋರ್ 1 ಮಂತ್ ಆಫ್ ಎಕ್ಸಾಮ್ ನಾನು ಎಲ್ಲವನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಸಮ್ಮರಿಯನ್ನ ಹಾಕ್ತೀನಿ. ಆ ಸಮ್ಮರಿಯನ್ನ ನೀವು ಓದ್ಕೊಂಡು ಫಸ್ಟ್ ಅನುವಾದವನ್ನ ಕನ್ನಡದಲ್ಲಿ ಹೇಳಿ ಇಂಗ್ಲಿಷ್ ಅಲ್ಲಿ ಕೂಡ ಸಮ್ಮರಿಯನ್ನ ಹಾಕ್ತೇನೆ. ಅದ್ರ ನಂತರ ನೀವು ಅದಿಷ್ಟನ್ನು ನೀವು ನಿಮ್ಗೆ ಈಸಿ ಆಗುವ ವೇಲಿ ಫಸ್ಟ್ ನೀವು ಅರ್ಥ ಮಾಡ್ಕೊಂಡು ನಿಮ್ಗೆ ಗೊತ್ತಿರುವಂತಹ ಇಂಗ್ಲಿಷ್ ಅಂದ್ರೆ ಏನೇನೋ ಬರೀತಾ ಹೋಗ್ಬಾರ್ದು. ಸಮ್ಮರಿಯನ್ನ ನಾನು ಕೊಡ್ತೇನೆ, ಅದನ್ನು ಒಂದ್ಸಲ ಓದ್ಕೊಂಡಾಗ ನೀವು ಅಟ್ಲೀಸ್ಟ್ ಪಾಸ್ ಆಗ್ಲಿಕ್ಕೆ ನಿಮ್ಗೆ ಅಂತಹ ಕಷ್ಟ ಆಗುದಿಲ್ಲ. ಮತ್ತೆ ಇಂಗ್ಲಿಷ್ ಅಷ್ಟೇನು ಕಷ್ಟ ಅಲ್ಲ. ಇನ್ನೊಂದು ವಿಷಯ ಪಾಯಿಂಟ್ ಏನಪ್ಪಾ ಅಂದ್ರೆ, ಈಗ ಬುಕ್ ಅಲ್ಲಿರುವಂತಹ ಎಲ್ಲ ಚಾಪ್ಟರ್ ಅನ್ನ ನಿಮ್ಗೆ ಓದ್ಕೊಳ್ಳಿಕ್ಕೆ ಕಷ್ಟ ಅಂತಿದ್ದವರಿಗೆ, ಓದ್ಕೊಂಡ್ರೆ ಕನ್ಫ್ಯೂಸ್ ಆಗುವವರಿಗೆ, ಅಟ್ಲೀಸ್ಟ್ ನನಗೆ ತುಂಬಾ ಕಷ್ಟ ಇಂಗ್ಲಿಷ್ ನಾನು ಪಾಸ್ ಆದ್ರೆ ಸಾಕಪ್ಪ ಅನ್ನುವರಿಗೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಸೊ ನಿಮ್ಗೆ ಸೆಕೆಂಡ್ ಇಯರ್ BA ಅಲ್ಲಿ ಇರುವಂತಹ ತುಂಬಾ ಇಂಪಾರ್ಟೆಂಟ್ ಇದಿಷ್ಟ ನೀವು ಓದಿದ್ರೆ ಸಾಕು ಅನ್ನುವಂತಹ ಪಠ್ಯಭಾಗವನ್ನಷ್ಟೇ ನಾನು ಪಾಸ್ ಆಗುವವರಿಗೆ, ಖಾಲಿ ಪಾಸ್ ಆಗ್ಲಿಕ್ಕೆ ಕಷ್ಟ ಅಂತ ಇರುವವರಿಗೋಸ್ಕರ ಮಾಡುವಂತಹ ವಿಡಿಯೋ ಇದಾಗಿರುತ್ತೆ. ಸೊ ನಾನೊಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಯಾವ್ದನ್ನೆಲ್ಲ ಓದಿದ್ರೆ ನಿಮ್ಗೆ ಪಾಸ್ ಆಗ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಈಗ ನೀವು ಇವಾಗ ಪಠ್ಯ ಭಾಗಕ್ಕೆ ಹೋಗಿ ನೋಡೋದಾದ್ರೆ ಇಷ್ಟು ಯೂನಿಟ್ 4 ತನಕನೂ ಇದೆ. ಅಂದ್ರೆ ಒಂದೊಂದು ಯೂನಿಟ್ ಅಲ್ಲಿ ಎರಡೆರಡು ಲೆಸನ್ಸ್ ಗಳಿರುತ್ತೆ ಅಥವಾ ಪೋಯೆಟ್ರಿ ಇರುತ್ತೆ. ಸೊ ಇದಿಷ್ಟನ್ನು ನಿಮ್ಗೆ ಓದ್ಕೊಂಡ್ರು ನೆನ್ಪಿಟ್ಕೊಳ್ಳೋದು ಕಷ್ಟ ಅಥವಾ ಯಾವ್ದನ್ನು ಓದ್ಕೋಬೇಕು ಅನ್ನೋಂತಹ ಕನ್ಫ್ಯೂಷನ್ ಇದ್ದವರಿಗೆ ರಿಪೀಟೆಡ್ ಕ್ವಶನ್ಸ್ ಯಾವ್ದೆಲ್ಲ ಬಂದಿರುತ್ತೆ ಒಂದು ಕೆಲವು ವರ್ಷಗಳಿಂದ ಅಂತ ನೋಡ್ಬಿಟ್ಟು ನಾನು ಅದ್ರಲ್ಲಿ ಕೂಡ ಫಿಲ್ಟರ್ ಮಾಡಿ ನೀವು ಅಟ್ಲೀಸ್ಟ್ ಪಾಸ್ ಆಗ್ಬೇಕು ಅನ್ನೋರಿಗೋಸ್ಕರ ಒಂದು ಹೆಲ್ಪ್ ಆಗ್ಲಿ ಅನ್ನುವ ರೀಸನ್ಗಾಗಿ ಅದ್ರಲ್ಲಿ ಕೂಡ ಸೆಲೆಕ್ಟೆಡ್ ಒಂದು ಕ್ಲಾಸ್ ಅನ್ನ ಸೆಲೆಕ್ಟ್ ಮಾಡಿ ಬರ್ದಿಟ್ಕೊಂಡಿದ್ದೀನಿ ಸಪರೇಟ್ ಆಗಿ. ಅದನ್ನ ನಾನು ಹೇಳ್ತೀನಿ. ಖಂಡಿತ ಅದಿಷ್ಟು ಕ್ಲಾಸ್ ಅನ್ನ ನಾನು ಅಪ್ಲೋಡ್ ಮಾಡ್ತೀನಿ ಕನ್ನಡದಲ್ಲಿ ಮತ್ತೆ ಇಂಗ್ಲಿಷ್ ಸಮ್ಮರಿ ಹಾಕಿ ಅಪ್ಲೋಡ್ ಮಾಡ್ತೀನಿ. ಬಟ್ ಇಷ್ಟೇ ಕ್ಲಾಸ್ ಅನ್ನ ನೀವು ಓದ್ಕೊಂಡ್ರೆ 100% ನೀವು ಪಾಸ್ ಆಗ್ತೀರಾ, ಅದ್ರಲ್ಲಿ ಡೌಟೇ ಇಲ್ಲ. ಸೊ ಪೊಯಿಟ್ರಿ ಭಾಗದಲ್ಲಿರುವಂತಹ ಆ ಇಂಪಾರ್ಟೆಂಟ್ ಕ್ಲಾಸ್ಗಳು ಯಾವ್ದಪ್ಪ ಅಂದ್ರೆ, ವಿಷಯಗಳು ಅಥವಾ ಟಾಪಿಕ್ ಯಾವ್ದಪ್ಪ ಅಂದ್ರೆ, ಒಂದು ಪೊಲೋನಿಯಸ್ ಅಡ್ವೈಸಸ್ ಟು ಹಿಸ್ ಸನ್. ಪೊಲೋನಿಯಸ್ ಅಡ್ವೈಸ್ ಟು ಹಿಸ್ ಸನ್, ವಿಲಿಯಂ ಶೇಕ್ಸ್ಪಿಯರ್ ಬರೆದಿರುವಂತಹ ಈ ಚಾಪ್ಟರ್ ಏನಿದೆ ತುಂಬಾ ಈಸಿಯಾದ ಒಂದು ಕತೆ ಇದು. ನಾನು ಕನ್ನಡದಲ್ಲಿ ಆದಷ್ಟು ಬೇಗ ಹಾಕ್ತೀನಿ, ಈ ವಾರದೊಳಗಡೆ ಅಪ್ಲೋಡ್ ಮಾಡ್ತೀನಿ. ಸೊ ಇದೊಂದು ಚಾಪ್ಟರ್ ಅನ್ನ ನೀವು ಓದ್ಕೊಳ್ಳೇಬೇಕು. ಖಂಡಿತ ಇದು ಬರುತ್ತೆ ಎಕ್ಸಾಮ್ಗೆ, 5ಗೆ ಬರ್ಬೋದು, 10 or 15 ಮಾರ್ಕ್ಸ್ಗೆ ಬಂದೇ ಬರುವಂತಹ ಕ್ವಶನ್ಸ್ ಆಗಿರುತ್ತೆ. ಸೊ ಪೊಲೋನಿಯಸ್ ಅಡ್ವೈಸಸ್ ಟು ಹಿಸ್ ಸನ್, ವಿಲಿಯಂ ಶೇಕ್ಸ್ಪಿಯರ್ ಬರೆದಿರುವಂತಹ ಈ ಚಾಪ್ಟರ್ ಅನ್ನ ನೀವು ಓದ್ಕೊಳ್ಳಿ. ಹಾಗೇನೆ ಇದು ಯೂನಿಟ್ 1 ರಲ್ಲಿ ಬರುತ್ತೆ, ಬುಕ್ ಅಲ್ಲಿರುವಂತಹ ಯೂನಿಟ್ 1 ರಲ್ಲಿ ಬರುತ್ತೆ. ಇನ್ನು ಸೆಕೆಂಡ್ ಇಂಪಾರ್ಟೆಂಟ್ ಕ್ಲಾಸ್ ಯಾವ್ದಪ್ಪ ಅಂದ್ರೆ, ಅಲೆಕ್ಸಾಂಡರ್ ಪೋಪ್ ಅವರು ಬರೆದಿರುವಂತಹ ಬೆಲಿಂಡಾಸ್ ಡ್ರೆಸ್ಸಿಂಗ್ ಟೇಬಲ್. ಬೆಲಿಂಡಾಸ್ ಡ್ರೆಸ್ಸಿಂಗ್ ಟೇಬಲ್ ಏನಿದೆ, ಅಲೆಕ್ಸಾಂಡರ್ ಪೋಪ್ ಬರೆದಿರುವಂತಹ ಈ ಬೆಲಿಂಡಾಸ್ ಡ್ರೆಸ್ಸಿಂಗ್ ಟೇಬಲ್ ಏನಿದೆ, ಇದು ಕೂಡ ಸುಂದರವಾದ ಒಂದು ಪೊಯಿಟ್ರಿ ಆಗಿರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ಗೆ. ಸೊ ಇದೊಂದು ಸೆಕೆಂಡ್ ಪಾಯಿಂಟ್ ಪೊಯಿಟ್ರಿಯಲ್ಲಿ. ಇನ್ನು ಓಸಿಮಾಂಡಿಯಾಸ್ ಅಂತ ಇರುವಂತಹ ಈ ಒಂದು ಪೊಯಿಟ್ರಿ ಏನಿದೆ, PB ಶೆಲ್ಲೆ ಅವರು ಬರೆದಿರುವಂತಹ ಓಸಿಮಾಂಡಿಯಾಸ್ ಅಂತ ಇರುವಂತಹ ಈ ಪೊಯಿಟ್ರಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಬಂದೇ ಬರುತ್ತೆ. ಸೊ ನೀವು ಪೊಯಿಟ್ರಿ ವಿಭಾಗದಲ್ಲಿ ಈ 3 ಚಾಪ್ಟರ್ಗಳನ್ನು ಓದಿದ್ರೆ ಪಾಸ್ ಆಗ್ಲಿಕ್ಕೆ ನಿಮ್ಗೆ ತುಂಬಾ ಸಹಾಯ ಆಗುತ್ತೆ. ಮತ್ತೆ ಪಾಸ್ ಆಗೋದು ಕೂಡ ತುಂಬಾ ಕಷ್ಟ ಆಗೋದಿಲ್ಲ. ಇನ್ನು ಪ್ರೋಸ್ ಭಾಗದಲ್ಲಿ ನೋಡೋದಾದ್ರೆ ಯಾವ ಪಠ್ಯ ಭಾಗ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತ ನೋಡೋದಾದ್ರೆ,
ಅಂದ್ರೆ ಈ ಪ್ರೋಸ್ ಅಲ್ಲಿ ಕೂಡ 4 ಯೂನಿಟ್ಸ್ ಇದೆ. ಈ 4 ಯೂನಿಟ್ ಅಲ್ಲಿ ಕೂಡ ಎಲ್ಲವೂ ಕನ್ಫ್ಯೂಷನ್ ಆಗುತ್ತೆ, ನನಗೆ ಕಷ್ಟ ಆಗುತ್ತೆ ಓದ್ಕೊಳ್ಳಿಕ್ಕೆ ಅನ್ನುವರಿಗೆ ಇಲ್ಲಿ ಒಂದು 3 ಪಾಠವನ್ನ ನೀವು ಓದ್ಕೊಂಡ್ರೆ ನಿಮ್ಗೆ ಪಾಸ್ ಆಗ್ಲಿಕ್ಕೆ ಸಾಕಾಗುತ್ತೆ. ಆನ್ ಗೋಯಿಂಗ್ ಜರ್ನಿ, ವಿಲಿಯಂ ಹ್ಯಾಸೆಟ್ ಬರೆದಿರುವಂತಹ ಆನ್ ಗೋಯಿಂಗ್ ಜರ್ನಿ ಏನಿದೆ, ಯೂನಿಟ್ 5 ಅಲ್ಲಿ ಫಸ್ಟ್ ಇರುವಂತಹ ಈ ಆನ್ ಗೋಯಿಂಗ್ ಜರ್ನಿ ಇದೇನಿದೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದರಿಂದ ನಿಮ್ಗೆ ಕ್ವಶನ್ಸ್ ಬಂದೇ ಬರುತ್ತೆ. ಹಾಗೇನೆ ಇನ್ನೊಂದು ಯಾವ್ದಪ್ಪ ಅಂದ್ರೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ, ಖಂಡಿತ ಇದು ಬಂದೇ ಬರುತ್ತೆ. ಥಾಮಸ್ ಡಿ ಕ್ವಿನ್ಸಿ ಅವರು ಬರೆದಿರುವಂತಹ ಆನ್ ದ ನಾಕಿಂಗ್ ಎಟ್ ದ ಗೇಟ್ ಇನ್ ಮ್ಯಾಕ್ಬೆತ್ ಅನ್ನುವಂತಹ ಈ ಚಾಪ್ಟರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೇನೆ ಇನ್ನೊಂದು R.L. ಸ್ಟೀವನ್ಸನ್ ಬರೆದಿರುವಂತಹ ವಾಕಿಂಗ್ ಟೂರ್ಸ್ ಅಂತ ಇರುವಂತಹ ಈ ಚಾಪ್ಟರ್ ಏನಿದೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಬ್ಲಾಕ್ 2 ಅಲ್ಲಿ ಬರುವಂತಹ ಪ್ರೋಸ್ ವಿಭಾಗದಲ್ಲಿ ನಿಮ್ಗೆ ಆನ್ ಗೋಯಿಂಗ್ ಜರ್ನಿ ಮತ್ತೆ ಆನ್ ದ ನಾಕಿಂಗ್ ಎಟ್ ದ ಗೇಟ್ ಇನ್ ಮ್ಯಾಕ್ಬೆತ್ ಹಾಗೇನೆ R.L. ಸ್ಟೀವನ್ಸನ್ ಬರೆದಿರುವಂತಹ ವಾಕಿಂಗ್ ಟೂರ್ಸ್ ಏನಿದೆ ಇದಿಷ್ಟು ಕೂಡ ಈ 3 ಚಾಪ್ಟರ್ ಏನಿದೆ ಇದು 3 ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಬ್ಲಾಕ್ 2 ಅಲ್ಲಿ ನೀವು ಇದು 3 ಪಾಯಿಂಟ್ ಚಾಪ್ಟರ್ ಅನ್ನ ಓದ್ಕೊಂಡ್ರೆ ಅಷ್ಟೇ ಸಾಕಾಗುತ್ತೆ ನಿಮ್ಗೆ ಪಾಸ್ ಆಗ್ಲಿಕ್ಕೆ. ಇನ್ನು ನೆಕ್ಸ್ಟ್ ಇನ್ನೊಂದು ಬರುವಂತಹದ್ದು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ನೀವು ಇದು ಒಂದೇ ಚಾಪ್ಟರ್ ಓದ್ಕೊಂಡ್ರು ಮೇ ಬಿ ಪಾಸ್ ಆಗುವಷ್ಟು ಅವ್ರು ಕೇಳ್ತಾರೆ, ಯಾಕಂದ್ರೆ 5 ಅಲ್ಲೂ ಕೂಡ ಕೇಳ್ತಾರೆ, 10 ಅಲ್ಲೂ ಕೂಡ ಅದೇ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಕೇಳ್ತಾರೆ. ಹಾಗೇನೆ 15 ಮಾರ್ಕ್ಸ್ಗೆ ಕೂಡ ಅದೇ ಚಾಪ್ಟರ್ ಇಂದ ಕೇಳುವಂತ ಸಾಧ್ಯತೆ ಇರುತ್ತೆ. ಸೊ ನಿಮ್ಗೆ ಒಂದು 60% ಪಾಸ್ ಆಗುವಷ್ಟು, ಅಂದ್ರೆ ಪಾಸ್ ಆಗ್ಲಿಕ್ಕೆ ಬೇಕಾಗುವಷ್ಟು ಹೈಯೆಸ್ಟ್ ಮಾರ್ಕ್ಸ್ ಅನ್ನು ನೀವು ಗೇನ್ ಮಾಡಬೇಕು ಅಂದ್ರೆ ಡ್ರಾಮಾದಲ್ಲಿ ಬರುವಂತಹ ಈ ವಿಲಿಯಂ ಶೇಕ್ಸ್ಪಿಯರ್ ಬರೆದಿರುವಂತಹ ಜೂಲಿಯಸ್ ಸೀಸರ್ ಏನಿದೆ ಇದೊಂದು ಅದ್ಭುತವಾದ ನಾಟಕ ಆಗಿರುತ್ತೆ. ತುಂಬಾ ಚೆನ್ನಾಗಿದೆ ನಾಟಕ. ನಾ ಇದ್ರದ್ದು ಕೂಡ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಅನುವಾದ ಹಾಕಿರ್ತೇನೆ. ಹಾಗೇನೆ ಈ ಚಾಪ್ಟರ್ ಅನ್ನ ನೀವು ಮಿಸ್ ಮಾಡೋ ಹಾಗೇನೆ ಇಲ್ಲ. ಈಗ ನಾನು ಎಷ್ಟು ಹೇಳಿದ್ದೀನಿ ಅದೆಲ್ಲದರಲ್ಲಿ ಕೂಡ ಇಂಪಾರ್ಟೆಂಟ್ ಅಂದ್ರೆ ಈ ವಿಲಿಯಂ ಶೇಕ್ಸ್ಪಿಯರ್ ಬರೆದಿರುವಂತಹ ಜೂಲಿಯಸ್ ಸೀಸರ್ ಅನ್ನುವಂತಹ ಈ ನಾಟಕ ಏನಿದೆ ಇದು ಆಲ್ಮೋಸ್ಟ್ 143 ಇಂದ 202 ತನಕ ಪೇಜಸ್ ಅಲ್ಲಿ ಫುಲ್ ಅದೇ ಸ್ಟೋರಿ ಇದೆ. ಆಕ್ಚುಲಿ ಇರೋದು ಸ್ಟೋರಿ ಒಂದೇ, ಅದನ್ನ ಡಿಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಇದೊಂದು ತುಂಬಾ ಇಂಪಾರ್ಟೆಂಟ್ ಆದ ಚಾಪ್ಟರ್ ಆಗಿರುತ್ತೆ. ಸೊ ಈ ಒಂದು ಪಠ್ಯ ಭಾಗವನ್ನ ನೀವು ಮಿಸ್ ಮಾಡಿದ್ರೆ ಪಾಸ್ ಆಗ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಡ್ರಾಮಾ ಪಾರ್ಟ್ ಅಲ್ಲಿ ಬರುವಂತಹ ಒಂದೇ ಒಂದು ಚಾಪ್ಟರ್ ಅದು ವಿಲಿಯಂ ಶೇಕ್ಸ್ಪಿಯರ್ ಬರೆದಿರುವಂತಹ ಜೂಲಿಯಸ್ ಸೀಸರ್ ಎನ್ನುವಂತಹ ನಾಟಕ. ಇದನ್ನ ನೀವು ಮಿಸ್ ಮಾಡೋ ಹಾಗೆ ಇಲ್ಲ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಕೂಡ ಕತೆ ತುಂಬಾ ಚೆನ್ನಾಗಿದೆ ನಾಟಕ. ನಾನು ಇದ್ರದ್ದು ಕನ್ನಡ ಇಂಗ್ಲಿಷ್ ಎರಡರಲ್ಲಿ ಕೂಡ ಸಮ್ಮರಿ ಹಾಕ್ಬಿಟ್ಟು ಕ್ಲಾಸ್ ಅನ್ನ ಶೀಘ್ರದಲ್ಲಿ ಮಾಡ್ತೇನೆ. ಇನ್ನು ನೆಕ್ಸ್ಟ್ ಬರುವಂತಹದ್ದು ಯಾವ್ದಪ್ಪ ಅಂದ್ರೆ ಗ್ರಾಮರ್ ಪಾರ್ಟ್. ಅದಕ್ಕೆ ನಾನು ಕೂಡ ಗ್ರಾಮರ್ ಅಲ್ಲಿ ಅಷ್ಟೊಂದು ಗೊತ್ತಿದೆ, ಆದ್ರೂ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರುವುದರಿಂದ ಯಾವ್ದು ಇಂಪಾರ್ಟೆಂಟ್ ಬರುತ್ತೆ ಅಥವಾ ಎಕ್ಸಾಂಪಲ್ ಕೊಟ್ಟು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಮುಂದಿನ ದಿನಗಳಲ್ಲಿ ಟ್ರೈ ಮಾಡ್ತೇನೆ. ಸೊ ಗ್ರಾಮರ್ ಪಾರ್ಟ್ ಅಲ್ಲಿ ನಿಮಗೆ ಪಾರ್ಟ್ ಆಫ್ ಸ್ಪೀಚ್ ಮತ್ತೆ ಆಂಟೋನಿಮಸ್ ಮತ್ತೆ ಸಿನೋನಿಮಸ್ ಅದೆಲ್ಲ ವರ್ಡ್ಸ್ ಎಲ್ಲ ಬರುತ್ತೆ. ಅಂದ್ರೆ ವಿರುದ್ಧ ಪದಗಳು, ಸಮಾನಾರ್ಥಕ ಪದಗಳು ಮತ್ತೆ ಪಾರ್ಟ್ಸ್ ಆಫ್ ಸ್ಪೀಚ್ ಮತ್ತೆ ಒಂದು ಸಮ್ಮರಿಯನ್ನ ಕೊಟ್ಟಿರ್ತಾರೆ ಸ್ಟೋರಿಯನ್ನ, ಅದರಲ್ಲಿ ಕ್ವಶನ್ಸ್ ನವರೇ ಆಯ್ಕೆ ಮಾಡ್ತಾರೆ. ಸಮ್ಮರಿಯಲ್ಲಿ ಆನ್ಸರ್ ಇರುತ್ತೆ, ಆ ಆನ್ಸರ್ ನ ನೀವೇ ತಗೊಂಡು ಬರೀಲಿಕ್ಕೆ ಆ ತರ ಕೂಡ ಬರುತ್ತೆ ಸೆಕೆಂಡ್ ಇಯರ್. ಅದು ಸ್ವಲ್ಪ ಈಸಿ ಆಗಿರುತ್ತೆ. ಸೊ ಗ್ರಾಮರ್ ಪಾರ್ಟಿಗೆ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಅಂದ್ರೆ ಗ್ರಾಮರ್ ಯಾವ ತರ ಕೇಳ್ತಾರೆ ಅನ್ನೋದಕ್ಕೆ ಒಂದು ಈಸಿಯಾಗಿ ಅರ್ಥ ಆಗುವ ಹಾಗೆ ಒಂದು ವಿಡಿಯೋನ ಶೀಘ್ರದಲ್ಲಿ ಮಾಡ್ತೇನೆ. ಅದೊಂದು ಪಾರ್ಟ್ ಅನ್ನ ನೀವು ಸ್ವಲ್ಪ ನೋಡ್ಕೊಂಡ್ರೆ ಪಾಸ್ ಆಗ್ಲಿಕ್ಕೆ ಕಷ್ಟನೇ ಇಲ್ಲ. ಸೊ ನಾನೀಗ ನಿಮ್ಗೆ ಒಂದು ಹೀಗೆ ಹಿಡಿತೀನಿ, ನೀವು ಬೇಕಾದ್ರೆ ಒಂದು ಸ್ಕ್ರೀನ್ ಶಾಟ್ ಕೂಡ ತಗೊಳ್ಬಹುದು. ಇದಿಷ್ಟೇ ಚಾಪ್ಟರ್ ಅನ್ನ ನೀವು ಓದಿದ್ರೆ ಖಂಡಿತ ನೀವು 100% ನೀವು ಪಾಸ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾರಿಗೆಲ್ಲ ಓದ್ಲಿಕ್ಕೆ ತುಂಬಾ ಕಷ್ಟ ಅಂತ ಇದೆ ನೋಡಿ, ಅವರೆಲ್ಲರೂ ಕೂಡ ಈ ವಿಡಿಯೋವನ್ನ ನೋಡ್ಕೊಳ್ಳಿ. ಹಾಗೇನೆ ನಾನು ಹೇಳಿರೋ ಚಾಪ್ಟರ್ ಅನ್ನಷ್ಟೇ ನೀವು ಓದ್ಕೊಂಡ್ರೆ ಪಾಸ್ ಆಗ್ಲಿಕ್ಕೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಹಾಗೇನೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ, ಇಷ್ಟೇ ಓದ್ಕೊಂಡ್ರೆ ಈಗ ಅಟ್ಲೀಸ್ಟ್ ಪಾಸ್ ಆಗ್ಬೇಕು ಅನ್ನೋರಿಗೆ ಹೆಲ್ಪ್ ಆಗುತ್ತೆ. ಇನ್ನು ಸ್ವಲ್ಪ ಮಾರ್ಕ್ಸ್ ನಮ್ಗೆ ತೆಗಿಬೇಕು ಅನ್ನುವಂತಹ ಒಂದು ಇಚ್ಛೆ ಇದ್ದಲ್ಲಿ ಇನ್ನು ಯಾವ್ದಾದ್ರು ಇಂಪಾರ್ಟೆಂಟ್ ಇದೆಯಾ ಸ್ವಲ್ಪ ಅಂತ ಹೇಳಿದ್ರೆ ಅದರಲ್ಲಿ ಇನ್ನೊಂದು 3 ಪಠ್ಯ ಭಾಗ ಬರುತ್ತೆ. ಒಂದು ಅಂದ್ರೆ ಪೋಯೆಟ್ರಿ ವಿಭಾಗದಲ್ಲಿ ಬರುವಂತಹ ಬೆನ್ ಜಾನ್ಸನ್ ಬರೆದಿರುವಂತಹ ಟು ಸಿಲಿಯಾ ಅನ್ನುವಂತಹ ಈ ಚಾಪ್ಟರ್ ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಬರುತ್ತೆ, ಅವಾಗ ರಿಪೀಟೆಡ್ ಆಗಿ ಬಂದಿದೆ. ಮತ್ತೆ ವಿಲಿಯಂ ಬ್ಲೇಕ್ ಅವರು ಬರೆದಿರುವಂತಹ ಲಂಡನ್ ಎನ್ನುವಂತಹ ಪೋಯೆಟ್ರಿ ಏನಿದೆ ಇದು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಮ್ಯಾಥ್ಯೂ ಆರ್ನಾಲ್ಡ್ ಬರೆದಿರುವಂತಹ ಡೋವರ್ ಬೀಚ್ ಅನ್ನುವಂತಹ ಈ ಒಂದು ಪೋಯೆಟ್ರಿ ಏನಿದೆ ಇದು ಕೂಡ ಸ್ವಲ್ಪ ಇಂಪಾರ್ಟೆಂಟ್. ಇದು ನಿಮ್ಗೆ ಇಷ್ಟು ಮೇಲ್ಗಡೆ ಹೇಳಿರುವಷ್ಟು ಇಷ್ಟು ಪಾಯಿಂಟ್ ಅನ್ನ ನೀವು ಬರ್ದಿಟ್ಕೊಂಡ್ರೆ, ಅಂದ್ರೆ ಇದಿಷ್ಟು ಪಾಯಿಂಟ್ ಏನಿದೆ ಜೂಲಿಯಸ್ ಸೀಸರ್ ತನಕ ಇದಿಷ್ಟು ಓದ್ಕೊಂಡ್ರೆ ಖಂಡಿತ ನಿಮ್ಗೆ ಪಾಸ್ ಆಗುವಷ್ಟು ಮಾರ್ಕ್ ಇಷ್ಟೇ ಚಾಪ್ಟರ್ ಅಲ್ಲಿ ಸಿಗುತ್ತೆ. ಇನ್ನು ಅದ್ರ ಮೇಲೆ ಸ್ವಲ್ಪ ಒಂದು ಇಂಪಾರ್ಟೆಂಟ್ ಅನ್ನ ಇನ್ನು ಹೇಳೋದಾದ್ರೆ, ಸ್ವಲ್ಪ ರಿಪೀಟೆಡ್ ಆಗಿ ಬಂದಿರುವಂತ ಇನ್ನೊಂದು 2-3 ಕ್ಲಾಸ್ ಬೇಕು ಅನ್ನೋರಿಗೆ ಹೇಳೋದಾದ್ರೆ, ಬೆನ್ ಜಾನ್ಸನ್ ಬರೆದಿರುವಂತಹ ಟು ಸಿಲಿಯಾವನ್ನ ಓದ್ಕೋಬಹುದು. ಹಾಗೇನೆ ವಿಲಿಯಂ ಬ್ಲೇಕ್ ಬರೆದಿರುವಂತಹ ಲಂಡನ್ ಚಾಪ್ಟರ್ ಅನ್ನ ಕೂಡ ಓದ್ಕೋಬಹುದು. ಮತ್ತೆ ಮ್ಯಾಥ್ಯೂ ಆರ್ನಾಲ್ಡ್ ಅವರು ಬರೆದಿರುವಂತಹ ಡೋವರ್ ಬೀಚ್ ಏನಿದೆ ಇದು 3 ಚಾಪ್ಟರ್ ನೀವು
ಎಕ್ಸ್ಟ್ರಾ ಆಗಿ ಓದ್ಕೊಳ್ಬಹುದು. ಅಂದ್ರೆ ಸ್ವಲ್ಪ ಮಾರ್ಕ್ಸ್ ತೆಗಿಲಿಕ್ಕೆ ಇದರಿಂದ ಕೂಡ ಹೆಲ್ಪ್ ಆಗುತ್ತೆ. ಇದರಲ್ಲಿ ಕೂಡ ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ಇದು ಮೂರನ್ನು ಕೂಡ ನಾನು ಸಪ್ರೇಟ್ ಆಗಿ ಒಂದು ಬರ್ದಿಟ್ಕೊಂಡಿದ್ದೀನಿ. ಅಂದ್ರೆ ಬರಲ್ಲ ಅಂತಲ್ಲ, ಈ ಚಾಪ್ಟರ್ ಅಲ್ಲಿ ಕೂಡ ಕೇಳಬಹುದು. ಬಟ್ ಇದ್ರ ಮೇಲ್ಗಡೆ ನಾನು ಏನ್ ಹೇಳಿದ್ದೀನಿ, ಇದಿಷ್ಟು ಚಾಪ್ಟರ್ನ ಓದಿದ್ರೆ ಖಂಡಿತ ನಿಮ್ಗೆ ಪಾಸ್ ಆಗ್ಲಿಕ್ಕೆ 100% ಅಲ್ಲ 200% ಸಾಧ್ಯ ಆಗುತ್ತೆ. ಸೊ ಈ ವಿಡಿಯೋದ ಬಗ್ಗೆ ಏನಾದರೂ ಅಭಿಪ್ರಾಯ ಇದ್ದಲ್ಲಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ನಾನು ಈಗಾಗಲೇ ಯಾವುದೆಲ್ಲ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ, ಇದಿಷ್ಟು ವಿಷಯದ ಬಗ್ಗೆ ನಾನು ಕನ್ನಡದಲ್ಲಿ ಅನುವಾದವನ್ನು ಹೇಳಿ ಇಂಗ್ಲಿಷ್ನಲ್ಲಿ ಅದರ ಸಮ್ಮರಿಯನ್ನು ಕೂಡ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಬೇಗ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬೇಗ ಸಿಗುತ್ತೆ. ಹಾಗೆಯೇ ಎಕ್ಸಾಮ್ಗೆ 1 ಮಂತ್ ಮೊದಲೇ ನಾನು ಎಲ್ಲ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಅಟ್ಲೀಸ್ಟ್ ನಿಮಗೆ ಓದೋಕ್ಕೆ 1 ಮಂತ್ ಆದರೂ ಟೈಮ್ ಸಿಗುವ ಹಾಗೆ ನಾನು ವಿಡಿಯೋವನ್ನು ಹಾಕಲಿಕ್ಕೆ ಖಂಡಿತ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಧನ್ಯವಾದಗಳು.